ವಿಜಯನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಹುಚ್ಚಾಟ ಮೆರೆದಿದ್ದಾರೆ. ಬಾಕ್ಸ್ ತಲೆಯ ಮೇಲೆ ಹೊತ್ತು ಪಟಾಕಿ ಹೊಡೆದಿದ್ದಾನೆ ಈ ಯುವಕ. ವಿಜಯನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಹುಚ್ಚಾಟ ಮೆರೆದಿದ್ದಾರೆ. ಬಾಕ್ಸ್ ತಲೆಯ ಮೇಲೆ ಹೊತ್ತು ಪಟಾಕಿ ಹೊಡೆದಿದ್ದಾನೆ ಈ ಯುವಕ. ತಲೆಯ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಸಿಡಿದಿದೆ ಪಟಾಕಿ. ತಲೆಯ ಮೇಲೆ ಇದ್ದ ಪಟಾಕಿ ಬಾಕ್ಸ್ ಕಸಿದಿದ್ದಾರೆ ಪೊಲೀಸರು. ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಪಟಾಕಿ ಹೊಡೆಯುವ ವಿಚಾರದಲ್ಲಿ ಪೊಲೀಸರ ಜೊತೆ ವಾಗ್ವಾದವಾಗಿದೆ. ಪೊಲೀಸರು ಮತ್ತು ಗಣೇಶ ಆಯೋಜಕರ ಮಧ್ಯೆ ಫೈಟ್ ನಡೆದಿರುವಂಥದ್ದು. ಹೊಸಪೇಟೆಯ ಜಾಮಿಯಾ ಮಸೀದಿ ಎದುರು ಈ ಒಂದು ಘಟನೆ ನಡೆದಿದೆ. ಪಟಾಕಿ ಹೊಡಿಬೇಡಿ, ಜನಸಂದಣಿ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಇವರ ಮಾತನ್ನ ಅಲ್ಲಿರುವಂತಹ ಆಯೋಜಕರು ಕೇಳಲಿಲ್ಲ. ಹೀಗಾಗಿ ಇಬ್ಬರ ನಡುವೆ ಒಂದು ವಾಗ್ವಾದವೇ ನಡೆದಿದೆ. ನಾವು ಪಟಾಕಿ ಹೊಡಿತೀವಿ ಅಂತ ಆಯೋಜಕರು ಗಲಾಟೆಯನ್ನ ಮಾಡಿದ್ದಾರೆ. ಇನ್ನು ಪಟಾಕಿ ಹಚ್ಚುವ ವೇಳೆ ಪಟಾಕಿ ಬಾಕ್ಸ್ ಅನ್ನ ಕಸಿದಿದ್ದಾರೆ ಅಲ್ಲಿನ PSI. ವಿಜಯನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಹುಚ್ಚಾಟ ಮೆರೆದಿದ್ದಾರೆ. ಬಾಕ್ಸ್ ತಲೆಯ ಮೇಲೆ ಹೊತ್ತು ಪಟಾಕಿ ಹೊಡೆದಿದ್ದಾನೆ ಯುವಕ. ತಲೆಯ ಮೇಲೆ ಪಟಾಕಿ ಬಾಕ್ಸ್ ಇದ್ದಾಗಲೇ ಈ ಪಟಾಕಿ ಸಿಡಿದಿರುವಂಥದ್ದು. ತಲೆಯ ಮೇಲೆ ಇದ್ದಂತಹ ಪಟಾಕಿ ಬಾಕ್ಸ್ ಅನ್ನ ಕಸಿದಿದ್ದಾರೆ ಪೊಲೀಸರು. ಹೊಸಪೇಟೆಯ ಜಾಮಿಯಾ ಮಸೀದಿ ಬಳಿ ಈ ಒಂದು ಘಟನೆ ನಡೆದಿದೆ. ಇನ್ನು ಪಟಾಕಿ ಹೊಡೆಯುವಂತಹ ವಿಚಾರದಲ್ಲಿ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆದಿದೆ. ಪೊಲೀಸರು ಹಾಗೂ ಗಣೇಶ ಆಯೋಜಕರ ಮಧ್ಯೆ ಫೈಟ್ ನಡೆದಿರುವಂಥದ್ದು. ಹೊಸಪೇಟೆಯ ಜಾಮಿಯಾ ಮಸೀದಿ ಎದುರು ಈ ಒಂದು ಘಟನೆ ಸಂಭವಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ವಿಜಯನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಹುಚ್ಚಾಟ ನಡೆದಿರುವಂಥದ್ದು, ಜೊತೆಗೆ ಪೊಲೀಸರು ಹಾಗೂ ಗಣೇಶ ಆಯೋಜಕರ ಮಧ್ಯೆ ಫೈಟ್ ಕೂಡ ನಡೆದಿದೆ, ಒಂದು ವಾಗ್ವಾದ ನಡೆದಿದೆ. ಯಾಕೆ, ಏನಾಯ್ತು ಈ ಘಟನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ? ಹೌದು ಸಿಂಚನ, ಏನು ಅಂತ ಹೇಳಿದ್ರೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಸಂದರ್ಭ ರಾತ್ರಿ 8 ಗಂಟೆ ಸುಮಾರಿಗೆ ಗಣೇಶ ವಿಸರ್ಜನೆ ಮಾಡ್ತಕ್ಕಂತಹ ಯುವಕ ಮಂಡಳಿ ಏನಿದೆ, ಗಣೇಶನ ಕೂಟಿರ್ತಕ್ಕಂಥ ಯುವಕ ಮಂಡಳಿ ಮತ್ತು ಪೊಲೀಸರಿಗೂ ಎಸ್ಪೆಷಲಿ ಇದು ಪ್ರತಿ ಸಾರಿ ಕೂಡ ಈ ಹೊಸಪೇಟೆಯ ಜುಮ್ಮಾ ಮಸೀದಿಯ ಬಳಿ ಬಂದಾಗ, ಅಂದ್ರೆ ಅದೇ ಮಾರ್ಗವಾಗಿ ಕೂಡ ಗಣೇಶ ವಿಸರ್ಜನೆ ಮಾಡ್ತಕ್ಕಂಥ ವೆಹಿಕಲ್ ಕೂಡ ಬರುತ್ತೆ. ಅದೇ ಮಾರ್ಗವಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಯುವಕ, ದೃಶ್ಯದಲ್ಲಿ ಕೂಡ ನೋಡ್ಬೋದು, ಯುವಕ ತಲೆಯ ಮೇಲೆ ಏನೋ ಪಟಾಕಿಯನ್ನ ಇಟ್ಕೊಂಡು ಬಿಟ್ಟು ಹುಚ್ಚಾಟವನ್ನ ಮಾಡಿರ್ತಕ್ಕಂಥದ್ದು. ಹುಚ್ಚಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪಟಾಕಿ ಕೂಡ ಸ್ಫೋಟಗೊಳ್ಳುತ್ತೆ. ಆಗ ಅಲ್ಲೇ ಇರ್ತಕ್ಕಂಥ ಪೊಲೀಸರು, ಹೊಸಪೇಟೆಯ ಪಟ್ಟಣ ಠಾಣಾ ಪೊಲೀಸ್ ಆಗಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಆದಂತ SP ನಾಯಕ್ ಅವರು ಕೂಡ ಅವ್ರನ್ನ ತೆರೆದ್ಬಿಟ್ಟು ಆ ಪಟಾಕಿಯನ್ನ ಕಿತ್ಕೊಳ್ತಾರೆ. ಅಂದ್ರೆ ದೊಡ್ಡ ದುರಂತ ಕೂಡ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಸುಮಾರು 500ರಿಂದ 600 ಜನ ಕೂಡ ಸೇರಿದ್ರು. ಆ ಸಂದರ್ಭದಲ್ಲಿ ಪಟಾಕಿ ಸ್ಫೋಟಗೊಂಡಾಗ ಇರತಕ್ಕಂತ ಕೆಲವರಿಗೆ ಗಾಯ ಆಗ್ತಕ್ಕಂತ ಸಾಧ್ಯತೆಗಳು ಕೂಡ ಇದ್ವು. ಆಗ ಕೂಡಲೇ ಪೊಲೀಸರು ಕೂಡ ಮಧ್ಯ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂತ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ SP ನಾಯಕ್ ಅವರು ಪ್ರವೇಶ ಮಾಡ್ಬಿಟ್ಟು ಆ ಪಟಾಕಿಯನ್ನ ಕಿತ್ಕೊಂಡ್ಬಿಟ್ಟು ಮುಂದಾಗ್ತಕ್ಕಂಥ ಅನಾಹುತವನ್ನು ಕೂಡ ತಡೆದಿದ್ದಾರೆ. ಮತ್ತು ಏನು ಹುಚ್ಚಾಟ ಮಾಡಿದಾರೆ ಅವ್ರಿಗೂ ಕೂಡ ಬುದ್ಧಿ ಮಾತನ್ನ ಹೇಳ್ಬಿಟ್ಟು ಗಣೇಶ ವಿಸರ್ಜನೆ ಮಾಡ್ತಕ್ಕಂತಹ ಏನು ಪ್ರಕ್ರಿಯೆಗೆ ಅವರು ತಿಳಿಸ್ಬಿಟ್ಟು ಅವರನ್ನ ಮುಂದೆ ಕಳಿಸಿರ್ತಕ್ಕಂಥದ್ದು. ಅಂದ್ರೆ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಪ್ರತಿ ಸಾರಿ, ಅಂದ್ರೆ ಪ್ರತಿ ವರ್ಷ ಕೂಡ ಹೊಸಪೇಟೆಯ ಜುಮ್ಮಾ ಮಸೀದಿ ಬಳಿ ಒಂದಿಷ್ಟು ಗಲಾಟೆ ಆಗ್ತಕ್ಕಂತಹ ಸಂಭವ ಕೂಡ ಇರುತ್ತೆ. ಆಗ ಅದನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಕೂಡ ಪೊಲೀಸರು ಏನು ಪಟಾಕಿ ಸ್ಫೋಟಗೊಳ್ಳೋದನ್ನ, ಅಂದ್ರೆ ದೊಡ್ಡ ಮಟ್ಟದ ದುರಂತ ಆಗೋದನ್ನು ಕೂಡ ತಪ್ಪಿಸಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಕೈಗೊಂಡಿದ್ರು. ಆದ್ರೆ ಇಂಥ ಸಣ್ಣ ಪುಟ್ಟ ಘಟನೆಗಳು ಕೂಡ ಆಗ್ತಾ ಇರ್ತವೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ತೆಗೆದುಕೊಳ್ಬೇಕಾದಂತ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದರ ಫಲವಾಗಿ ಏನು ದೊಡ್ಡ ದುರಂತ ಕೂಡ ಸಂಭವಿಸಿರ್ತಕ್ಕಂಥದ್ದು ಕೂಡ ತಪ್ಪಿಸಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್.